ಸರ್, ಇದು ನಮ್ಮ ಕಿಮ್ಸ್ ಆಸ್ಪತ್ರೆಯ ಮ್ಯಾಟರ್ನಿಟಿ ವಿಭಾಗ, ಅಂದರೆ ಹೆರಿಗೆ ಆಸ್ಪತ್ರೆ. ಈ ಆಸ್ಪತ್ರೆ ಈಗ ಒಂದು 2 ವರ್ಷನೂ ಆಯಿತು ಶುರುವಾಗಿ. ಈಗಾಗಲೇ ನೋಡಿ ಎಷ್ಟು ಕೊಳಚೆ ನೀರು ಇಲ್ಲಿ ಬಂದಿದೆ. ಇಲ್ಲಿ ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ ನಮ್ಮ ಆಡಳಿತಾಧಿಕಾರಿಗಳಾದ ಜಿನ್ಗಿಯವರು ಎಷ್ಟು ಸ್ವಚ್ಛವಾಗಿ ಇಟ್ಟಿದ್ದಾರೆ ಅಂತ ನೀವೇ ನೋಡಿ. ಇದು ಆಸ್ಪತ್ರೆ ಹೀಗಿರುತ್ತಾ ಎಲ್ಲಾದರೂ ನೀವೇ ನೋಡಿ, ಎಷ್ಟೊಂದು ಸ್ವಚ್ಛವಾಗಿ ಇಟ್ಟಿದ್ದಾರೆ ನೋಡಿರಿ. ಸ್ವಲ್ಪ ನೋಡಿರಿ, ಈ ಆಸ್ಪತ್ರೆ ಯಾರಾದರೂ ಹಿಂಗಿಡ್ತಾರ? ಸರ್ಕಾರದಿಂದ ಕೋಟಿಗಟ್ಟಲೆ ದುಡ್ಡು ಬರುತ್ತೆ, ಇವ್ರು ಹೆಂಗೆ ಇಡ್ತಾರೆ ಆಸ್ಪತ್ರೆನ ನೋಡಿ. ಯಾಕಂದರೆ ಇಲ್ಲೆಲ್ಲ ಬರೋರು ಬಡವರು, ಅವ್ರು ಯಾರು ಪ್ರಶ್ನೆ ಮಾಡೋದಿಲ್ಲ, ಇದ್ಯಾಕೆ ಹೇಗಿದೆ ಅದ್ಯಾಕೆ ಹೇಗಿದೆ ಅಂತ ಕೇಳೋದಿಲ್ಲ. ಅವ್ರ ಕಡೆ ಪಾಪ ನಾಲೆಜ್ ಇರಲ್ಲ ಅದನ್ನೆಲ್ಲ ಕೇಳಿ. ಎಷ್ಟು ಸ್ವಚ್ಛ ಇದೆ ನೋಡಿರಿ. ಈಗ ರೀಸೆಂಟಾಗಿ ಕಟ್ಟಿರೋ ಆಸ್ಪತ್ರೆ ಇದು. ಎಲ್ಲಂದ್ರಲ್ಲಿ ಸೋರೋದು, ಎಲ್ಲಂದ್ರಲ್ಲಿ ಹೊಲಸು. ಇವರು ವರ್ಕರ್ಸ್ ಏನು ಮಾಡ್ತಾರೆ ಇಲ್ಲಿ ಅದೇ ಗೊತ್ತಾಗ್ತಾ ಇಲ್ಲ. ಸಿಕ್ಕಾಪಟ್ಟೆ ವರ್ಕರ್ಸ್ ಇದ್ದಾರೆ, ಅದಕ್ಕೆ ಸರ್ಕಾರದಿಂದ ದುಡ್ಡು ಬರುತ್ತೆ. ಮತ್ತು ಈ ದುಡ್ಡು ಎಲ್ಲಿ ಹೋಗುತ್ತೆ? ಕೆಲಸ ಯಾಕೆ ಮಾಡಲ್ಲ ಇವರು? ನೋಡಿ, ನೀವು ಸುತ್ತಲ ನೋಡ್ರಿ. ಇದು ಒಂದು ಶೆಡ್. ಈ ಪೇಷಂಟ್ ಜೊತೆ ಬಂದಿರ್ತಾರಲ್ಲ ಅವ್ರಿಗಾಗಿ SF ಕಮ್ಮಾರ್ ಅಂತ ಡೈರೆಕ್ಟ್ರ್ ಇದ್ದರು. ಅವ್ರು ಇದ್ದಾಗ ನಾವೇ ಹೇಳಿ ಅವ್ರು ಕೂಡಲಿಕ್ಕೆ, ಮಳೆ ಬಂದಾಗ ಕೂಡಲಿಕ್ಕೆ ಏನೂ ಇಲ್ಲ ಅಂಥೇಳಿ ನಾವೇ ಮಾಡಿಸಿದ್ದೀವಿ ರೀ. ಎಷ್ಟು ಚಂದ ಕಟ್ಟಿದ್ದಾರೆ ನೋಡ್ರಿ. ಇದು ಎಷ್ಟು ಸ್ವಚ್ಛವಾಗಿದೆ. ಒಂದು ಪೇಂಟ್ ಹೊಡೆಯೋ ಯೋಗ್ಯತೆ ಇಲ್ಲ ಇವ್ರಿಗೆ, ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ ನೋಡ್ರಿ. ಒಂದು ಕೂಡ್ಲಿಕ್ಕೆ ಕುರ್ಚೆ ಇಲ್ಲ, ಏನೂ ಇಲ್ಲ. ಪಾಪ ನಮ್ಮ ಜನನೂ ಹಂಗೆ. ಅವ್ರು ಏನು ಮಾಡಬೇಕು? ಎಲ್ಲಂದ್ರಲ್ಲಿ ಕೂಡ್ತಾರೆ, ಎಲ್ಲಂದ್ರಲ್ಲಿ ಮಲಗ್ತಾರೆ. ಯಾರಿಗೆ ಕೇಳಬೇಕು? ಅವರು ಕೇಳೋರಿಲ್ಲ, ಹೇಳೋರಿಲ್ಲ. ಅವ್ರ ಪುಣ್ಯ ಇಷ್ಟಾದರೂ ಇದೆಯಲ್ಲ, ಇಲ್ಲಾಂದರೆ ಬಿಸಿಲಲ್ಲೇ ಇರಬೇಕಾಗಿತ್ತು. ಅವರು ಇದನ್ನಾದರೂ ಮಾಡಿದ್ದಾರೆ ಅಟ್ಲೀಸ್ಟ್. ನೋಡ್ರಿ ಎಷ್ಟು ಸ್ವಚ್ಛ ಇಟ್ಟಿದ್ದಾರೆ ನೋಡ್ರಿ ಹೊರಗಡೆ. ನಾನು ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ, 6 ಮೀಟ್ರ್ ರೋಡ್ ಮಾಡ್ತಾ ಇದ್ದಾರೆ, ಯಾಕೆ ಮಾಡ್ತಾ ಇದ್ದಾರೆ ಅಂತ. ಅದು ಯಾಕೆ ಕೇಳಿದೆ ಅಂತ ಇವತ್ತು ನಿಮ್ಗೆ ಅರ್ಥ ಆಗುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ ರೋಡ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ, ಅಲ್ಲಿಂದ ಇಲ್ಲಿವರೆಗೂ ಮಾಡಿದ್ದಾರೆ. ಮುಂದೇನು ಮಾಡಿದ್ದಾರೆ? ಇಲ್ಲಿ ಹಾಗೇ ಬಿಟ್ಟಿದ್ದಾರೆ, ಮಣ್ಣಿದೆ. ಸೊ ಮಳೆ ಬಂದರೆ ಮತ್ತೆ ಗಲೀಜಾಗುತ್ತೆ. ಅದೇ ಗಲೀಜಲ್ಲಿ ತುಳ್ಕೊಂಡು ಒಳಗಡೆ ಹೋಗಬೇಕು, ಅಲ್ಲೇ ಮಲ್ಕೋಬೇಕು ಅವರು. ಇದೆಲ್ಲ ನಮ್ಮ ಆಡಳಿತಾಧಿಕಾರಿ, ಇಂಜಿನಿಯರು ಅವ್ರಿಗೆಲ್ಲ ಅರ್ಥ ಆಗಲ್ವಾ? 1 ಲಕ್ಷ 2 ಲಕ್ಷ ಸ್ಯಾಲ್ರಿ ತೊಗೊತಾರೆ. ಅದು ಯಾಕೆ ತೊಗೊತಾರೋ? ಸ್ವಲ್ಪನಾದರೂ ನಿಯತ್ತಿರ್ಬೇಕಲ್ಲ ದುಡ್ಡು ತೊಗೊಂಡ್ಮೇಲೆ. ಇದು ನೋಡಿ, ಡಸ್ಟ್ಬಿನ್ ಹೆಂಗೆ ಇಟ್ಟಿದ್ದಾರೆ ನೋಡಿರಿ. ನೋಡೋಕ್ಕೂ ಆಗೋದಲ್ಲ. ಬನ್ನಿ ಸರ್, ಬನ್ನಿ, ಮುಂದೆ ಇದೆ. ಎಷ್ಟು ಗಲೀಜಿಟ್ಟಿರ್ತಾರೆ ನೋಡ್ರಿ. ಇಲ್ಲಿ ನೋಡ್ರಿ, ಚಪ್ಪಲಿ ಹೇಗೆ ಹೋಗ್ತಿದ್ದಾರೆ ನೋಡ್ರಿ. ಒಳಗಡೆ ಚಪ್ಪಲಿ ಹಾಕೊಂಡು ಹೋಗೋಕ್ಕೆ ಬಿಡಲ್ಲ. ಚಪ್ಪಲ್ ಇಲ್ಲಿ ಬಿಟ್ಟು ಹೋದರೆ ಈ ಥರ ಒಂದು ಸ್ಟ್ಯಾಂಡ್ ಇಲ್ಲ, ರ್ಯಾಕ್ ಇಲ್ಲ, ಒಂದು ವ್ಯವಸ್ಥೆ ಅನ್ನೋದೇ ಇಲ್ಲ. ಆ ಡೈರೆಕ್ಟ್ರಿಗೆ ವ್ಯವಸ್ಥೆ ಅಂದರೆ ಏನಂತಾನೆ ಗೊತ್ತಿಲ್ಲ. ಅಲ್ಲಿ AC ರೂಮಲ್ಲಿ ಕುಂದಿರ್ತಾರೆ, ಹೋಗ್ತಾರೆ. ಅದು ಏನು ಮಾಡ್ತಾರೋ ದೇವ್ರಿಗೆ ಗೊತ್ತು. ಇಲ್ಲಿ ನೋಡಿ, ಇದು ಎಂಟ್ರೆನ್ಸು, ಇಲ್ಲೇ ಪಾರ್ಕಿಂಗ್ ಕೊಟ್ಟಿದ್ದಾರೆ. ಕಾರ್ ಎಲ್ಲಿ ಹೋಗಬೇಕು, ಎಲ್ಲಿ ಬರಬೇಕು ಗೊತ್ತಿಲ್ಲ. ಡೈರೆಕ್ಟ್ರ್ ಕೆಲಸ ಏನೋ ಆಫೀಸಲ್ಲಿ ಕುಂದಿರೋದು, ಹಾಗೆ ಮಾತಾಡೋದು, ಮತ್ತೆ ಮನೆ ಹೋಗೋದು. ವ್ಯವಸ್ಥೆ ಎಲ್ಲಿಂದ ತರ್ತೀರಾ? ಬರೀ ಬಿಲ್ಡಿಂಗ್ ಕಟ್ಟಿಸ್ತಿದ್ದಾರೆ. ಆ ಬಿಲ್ಡಿಂಗ್ ಕ್ವಾಲಿಟಿ ಇಲ್ಲ, ಏನೂ ಇಲ್ಲ. ಈ ಎದುರುಗಡೆ ನೋಡ್ತಿದ್ದೀರಲ್ಲ, ಇದು ಮೋದಿ ಪ್ರಧಾನಮಂತ್ರಿ ಯೋಜನೆಯಲ್ಲಿ ಕಟ್ಟಿರೋ ಬಿಲ್ಡಿಂಗು ನೋಡಿ. ಇದು ಚಪ್ಪಲಿ ಇಡೋ ರ್ಯಾಕು. ಇದನ್ನು ಇಲ್ಲಿ ಜನ ಒಳಗೆ ಹೋಗಬಾರ್ದು ಅಂತ ಗೇಟ್ ಆಗಿಟ್ಟಿದ್ದಾರೆ. ಆ ಚಪ್ಪಲಿನ ತೆಗೆದು ಅಲ್ಲಿ ಹೋಗ್ತಿದ್ದಾರೆ. ತೋರ್ಸಪ್ಪ ಅಲ್ಲಿ. ಇದು ನಮ್ಮ ವ್ಯವಸ್ಥೆ. ಅವ್ರಿಗೆ ಯಾವುದಕ್ಕೆ ಯೂಸ್ ಮಾಡ್ಬೇಕಂತಾನೆ ಗೊತ್ತಿಲ್ಲ. ಈ ಚಪ್ಪಲಿ ಇಡೋ ರ್ಯಾಕನ್ನು ಇಲ್ಲಿ ಗೇಟಾಗಿ ಯೂಸ್ ಮಾಡ್ತಿದ್ದಾರೆ ಅವರು. ಏನು ದರಿದ್ರನೋ ಸಿಸ್ಟಮು ಏನು. ಇವ್ರು ಶಾಲೆನಾದರೂ ಕಲ್ತಿರ್ತಾರೋ? ಇಲ್ಲ. ಹಲೋ, ಇದು ಹೆಂಗಾಗಿತ್ತು ಸರ್ ಅಂದರೆ, ಇವ್ರದ್ದು ಕಾಡು ದೇವ್ರ ಕಾಟ ಕಳೆದಂಗೆ ಆಗಿತ್ತು ಸರ್. ಇದು ಇನ್ವೆಸ್ಟ್ ಆಯ್ತು ಅನ್ನೋದು ಗೊತ್ತಿಲ್ಲ. ಅದನ್ನ ಯಾರು ಕೇಳಿದ್ರು ಹೇಳೋದಿಲ್ಲ. ಈ ನಮೂನೆ ಅಸ್ತವ್ಯಸ್ತಾಗಿದೆ ಇಲ್ಲಿ. ಇಲ್ಲಿ KMCಗೆ ಆರಾಮಾಗಬೇಕಂತ ಯಾರೂ ಬರೋದಿಲ್ಲ. ಮತ್ತು ಸ್ವಲ್ಪ ಜಡ್ ಹಚ್ಕೊಂಡು ಹೋಗೋಕೆ ಬರೋದು ಇಲ್ಲಿಗೆ. ಯಾರು ನೋಡೋರಿಲ್ಲ, ಕೇಳೋರಿಲ್ಲ, ಏನಿಲ್ಲ. ಅದಕ್ಕೆ ದಯಮಾಡಿ ಇತ್ತ ಕಡೆ ಗಮನ ಹರಿಸ್ಬೇಕು ಡೈರೆಕ್ಟರ್ ಸಾಹೇಬರು. ನೋಡ್ರಿ, ಇವ್ರು ವರ್ಕರ್ಸ್ ಹ್ಯಾಂಡ್ ಗ್ಲೌಸ್ ಇಲ್ಲ, ಏನಿಲ್ಲ. ಇವ್ರು ಹೆಂಗೆ ವರ್ಕ್ ಮಾಡ್ಬೇಕು ಸರ್? ಅವ್ರು ಹೆಂಗಿರ್ಬೇಕು? ಗ್ಲೌಸ್ ಇಲ್ಲ, ಏನಿಲ್ಲ. KMC ತುಂಬ ಆಡಳಿತ ಭವನ. ಇಲ್ಲಿಂದಾನೇ ಇಡೀ ಕಿಮ್ಸ್ ಆಸ್ಪತ್ರೆಯ ವ್ಯವಹಾರ, ರೋಗಿಗಳ ವಿಚಾರಣೆ, ಅದಕ್ಕೆ ಬೇಕಾಗುವ ಸೌಲಭ್ಯಗಳ ವಿಚಾರಣೆ ಎಲ್ಲ ಇದೇ ಬ್ಲಾಕಿಂದ ನಡೆಯೋದು. ಇದು KMCR ಆಸ್ಪತ್ರೆ ಆಡಳಿತ ಭವನ. ಇದು ನಾನು ಯಾಕೆ ಕರ್ಕೊಂಡು ಬಂದಿದ್ದೀನಿ ಅಂದರೆ, ನಿಮಗೆ ವ್ಯವಹಾರ ತೋರ್ಸೋಕೆ ಕರ್ಕೊಂಡು ಬಂದಿಲ್ಲ.
ಇದು ಎಷ್ಟು ಸ್ವಚ್ಛವಾಗಿದೆ ಅಂತ ತೋರ್ಸೋಕೆ ಕರ್ಕೊಂಡ್ಬಂದಿದ್ದೀನಿ. ನಮ್ಮ ಕೆಂಪು ಇರುವ ಡಿಫ್ರೆನ್ಸ್ ಎಷ್ಟಿದೆ ನೋಡಿ ನೀವು. ಇಲ್ಲೆಲ್ಲ ಸ್ವಚ್ಛವಾಗಿದೆ, ಎಲ್ಲೂ ಉಗುಳಿಲ್ಲ, ಎಲ್ಲ ಕ್ಲೀನಾಗಿಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲೆಲ್ಲ ಗಿಡಗಳನ್ನು ನೆಟ್ಟಿದ್ದಾರೆ, ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಇಲ್ಲಿ ಸಾಹೇಬ್ರು ಇರ್ತಾರೆ, ಈ PWD ಸಾಹೇಬರು, ಈ ನಿರ್ದೇಶಕರು, ಮತ್ತು ಅವ್ರ ಕೈ ಕೆಳಗೆ ಕೆಲಸ ಮಾಡೋರು ಅವರೆಲ್ಲ ಇರ್ತಾರೆ. ಅದಕ್ಕೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ನೋಡಿ. ಆದರೆ ಆಸ್ಪತ್ರೆಯನ್ನು ಹೀಗೆ ಇಟ್ಟಿಲ್ಲ. ಯಾಕೆ ಇಟ್ಟಿಲ್ಲ? ಯಾಕಂದರೆ ಅಲ್ಲಿ ಬಡವರು ಬರ್ತಾರೆ, ಅವ್ರಿಗೆ ಯಾಕೆ ಕೇರ್ ಮಾಡಬೇಕು? ಅವ್ರೇನು ದೊಡ್ಡ ಇದೂನಾ? ಇಂಥ ಮನೋಭಾವನೆ ಇವ್ರದ್ದು. ಇಲ್ಲಿ ತಾವಿರ್ತಾರೆ, ಅದಕ್ಕೆ ಎಷ್ಟು ಕ್ಲೀನಾಗಿ ಇಟ್ಕೊಂಡಿದ್ದಾರೆ, ಒಳ್ಳೊಳ್ಳೆ ಗಿಡಗಳನ್ನ ನೆಟ್ಟಿದ್ದಾರೆ, ಸ್ವಚ್ಛವಾಗಿ ಇಟ್ಕೊಂಡಿದ್ದಾರೆ. ನೋಡ್ಬೇಕಂದ್ರೂ ಹೊಲ ಸಿಗಲ್ಲ ಹಾಗಿಟ್ಟಿದ್ದಾರೆ ಇಲ್ಲಿ. ಅದೇ ಆಸ್ಪತ್ರೆನ ಒಂದು ತಿಪ್ಪೆ ಥರ ಮಾಡಿದ್ದಾರೆ. ಒಂದು ತಿಪ್ಪೆ ಥರ ಮಾಡಿ ಅಲ್ಲಿ ವರ್ಕರ್ಸ್ ಇಲ್ಲಿಗಿಂತ ಅಲ್ಲೇ ಜಾಸ್ತಿ ಇದ್ದಾರೆ ಆಸ್ಪತ್ರೆಯಲ್ಲಿ, ಆದರೂ ಸ್ವಚ್ಛತೆ ಅನ್ನೋದೇ ಇಲ್ಲ. ಮತ್ತು ಇವರು ನಿರ್ದೇಶಕರು, ಆವರಣಾಧಿಕಾರಿಗಳು ಮತ್ತು ಅವ್ರ ಕೆಳಗಡೆ ನೂರಾರು ವರ್ಕರ್ಸ್ಗಳು ಅವ್ರು ಏನು ಮಾಡ್ತಾರೆ ಅಂತ ಒಂದು ಸಾರಿ ನೀವು ವಿಚಾರ ಮಾಡಬೇಕು. ಯಾಕಂದರೆ ನಿಮ್ಮ ದುಡ್ಡಲ್ಲಿ ಇವರ ಮತ್ತು ಕುಟುಂಬದವರು ಬದುಕ್ತಾರೆ. ಅದಕ್ಕೆ ನಿಯತ್ತಾಗಿರ್ಬೇಕಲ್ಲ, ಇವರು ನಿಯತ್ತಾಗಿಲ್ಲ ಅನ್ನೋದೇ ನನ್ನ ಆರೋಪ. ಸ್ವಚ್ಛವಾಗಿಟ್ಟಿದ್ದಾರೆ. ಯಾಕಂದರೆ ಇಲ್ಲಿ ಆಫೀಸರ್ ಸಾಹೇಬರು ಕೂದುತ್ತಾರೆ, ಅದಕ್ಕೆ ಎಷ್ಟು ಸ್ವಚ್ಛವಾಗಿದೆ. ಅದೇ ಸಾರ್ವಜನಿಕರ ಕಚೇರಿ ಅಥವಾ ಆಸ್ಪತ್ರೆ ಆಗಿದ್ದರೆ ಹೀಗಿರ್ತಿರಲಿಲ್ಲ. ಗೊಬ್ಬು ನಾರ್ತಾ ಇರ್ತಿತ್ತು, ಹೊಲಸಾಟಗಳಿರ್ತಿತ್ತು. ನೀವು ನೋಡೋಕ್ಕಾಗೋದಿಲ್ಲ, ಆ ಥರ ಇಟ್ಟಿರ್ತಾರೆ.